ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಪಾಪುದು ಸ್ಕೂಲ್ ಪರ್ಫಾರ್ಮೆನ್ಸ್ ಇದೆ, ಡ್ಯಾನ್ಸ್ ಪರ್ಫಾರ್ಮೆನ್ಸ್. ಸೊ ಇದು ಒಂದು ಕಿಂಡರ್ ಗಾರ್ಡನ್ ಸ್ಕೂಲ್ದು ಲಾಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಇವತ್ತು. ಸೊ ಅದಕ್ಕೆ ಇವಾಗ ಹೋಗ್ತಿದ್ದೀವಿ. ಇರು ಪಾಪು, ಹುಷಾರಾಗತ್ತೋ. ಇವ್ರು ಯಾರೂ ಕೆಲ್ಸಕ್ಕೆ ಹೋಗ್ತಿರ್ತಾರೆ ಬೇರೆ ಕಡೆ. ಈ ಟೈಮಲ್ಲಿ ಈ ಥರ ಟ್ಯಾಕ್ಸಿ ಓಡಿಸ್ತಾರೆ. ಇದು ಅವ್ರ ಸ್ವಂತ ಕಾರು. ನಿನ್ನ ಬಟ್ಟೆ ತೋರಿಸ್ಬಾರ್ದ ಯಾರಿಗೂ ಈಗಲೇ ಕಳ್ಳ. ಸೊ ಇವಾಗ ನಾವು ವರ್ಕರ್ಸ್ ಕಲ್ಚರಲ್ ಪ್ಯಾಲೇಸ್ ಅಂತ ಇದೆ, ಪ್ರತಿ ಸಲನೂ ಅಲ್ಲೇ ಮಾಡೋದು ಫಂಕ್ಷನ್. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈ ಸಲ ಲಾಸ್ಟ್ ಇವೆಂಟ್ ಅಂತ ಅನ್ಬೋದು. ಲಾಸ್ಟ್ ಇವೆಂಟ್ ಅಂತಂದರೆ ಬೇರೆ ಸ್ಕೂಲ್ಗಳಲ್ಲಿ ಒಂದು ಜಾಯ್ನ್ ಆದಾಗ ಮತ್ತೆ ಆಗುತ್ತೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ. ಬಟ್ ಆ ಕಿಂಡರ್ ಗಾರ್ಡನಿಂದ ಮಾಡ್ತಾ ಇದ್ದಿದ್ದು. ಸೊ ಇವತ್ತು ಲಾಸ್ಟ್ ಡೇ. ಇಲ್ಲಿ ಚಮಕಿ ಬಟ್ಟೆ ಇದೆ, ಬೆಲ್ಟ್ ಇದೆ, ಪ್ಯಾಂಟ್ಗೆ ಮತ್ತು ಇದು ಬಟ್ಟೆಗೆ ಹಾಕಬೇಕು. ಅವನಿಗೆ ಬಟ್ಟೆ ತೋರ್ಸೋಕ್ಕೆ ಇಷ್ಟ ಇಲ್ಲ. ಸ್ಟೇಜ್ ಮೇಲೆ ಹೋಗಿ ಡ್ಯಾನ್ಸ್ ಮಾಡುವಾಗ ನೋಡಲಿ ಅಂತ ಅವನು ವಿಡಿಯೋದಲ್ಲಿ ಫಸ್ಟು ಡ್ಯಾನ್ಸ್ ಕಾಣಿಸ್ಬೇಕಂತೆ, ಅವನಿಗೆ ಬಟ್ಟೆ ಕಾಣಿಸ್ಬಾರ್ದಂತೆ. ಅದಕ್ಕೋಸ್ಕರ ಔಸ್ಕೋತಾ ಇದ್ದಾನೆ. ಹೌದಾ? ಬೇಸಿಗೆಗೆ ಬಿಸಿಲು ನಿಧಾನಕ್ಕೆ ಜಾಸ್ತಿ ಆಗ್ತಾ ಬರ್ತಾ ಇದೆ. ಇವಾಗ ಬಂದು ರೀಚ್ ಆದ್ವಿ. 10:45ಗೆ ಬರಕ್ಕೆ ಹೇಳಿದ್ದಾರೆ. ನಾವು 10:20ಕ್ಕೆ ಬಂದ್ಬಿಟ್ಟಿದ್ದೀವಿ. ಇವಾಗ ಒಂದು 20 ನಿಮಿಷ ಇಲ್ಲೇ ಟೈಮ್ ಪಾಸ್ ಮಾಡಬೇಕಾಗತ್ತೆ ಸನ್ನೆ ಕರ್ಕೊಂಡು. ಟೈಮು ಕರೆಕ್ಟಾಗಿ ಒಳಗೆ ಕರ್ಕೋತಾರೆ. ಬೇಗನೂ ಕರ್ಕೊಳ್ಳಲ್ಲ, ಲೇಟಾಗೂ ಕರ್ಕೊಳ್ಳಲ್ಲ. ಕರೆಕ್ಟಾಗಿ ಒಳಗೆ ಕರ್ಕೋತಾರೆ. ನಾವೀಗ ಬೇಗ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಒಳಗಡೆ ಕರ್ಕೊಳ್ಳೋದಿಲ್ಲ ಮಕ್ಕಳನ್ನ ಅವರು. ಯಾಕೆಂದರೆ ಅವ್ರು ಅಲ್ಲಿ ಪ್ರಿಪೇರ್ ಆಗ್ತಾ ಇರ್ತಾರೆ ಪ್ರೋಗ್ರಾಮ್ಗೋಸ್ಕರ. ಏ ಪಪ್ಪು, ನಿಮ್ಮ ಕ್ಲಾಸ್ದೇನೆ ಡ್ಯಾನ್ಸ್ ನಡಲಿ, ನಾವು ಫೋಟೋ ತಗೊಳ್ಳೋಣ ಬಾ ನಿಂದ. ಅದೇ ಥರ ಅವ್ರು ಇಲ್ಲಿ ನಮ್ಮ ಪಾಪು ಥರನೇ ಒಂದು ಹುಡುಗಿ ಸೇಮ್ ಬಟ್ಟೆ ಹಾಕಿದ್ದಾಳೆ, ಇವ್ರು ಡ್ಯಾನ್ಸ್ ಥರದ್ದೇ. ಆ ಡ್ರೆಸ್ ಸೇಮ್ ಅಲ್ವಪ್ಪ, ಅದು ನಿಮ್ಮ ಕ್ಲಾಸಲ್ಲಿ ಹುಡುಗಿರ ಅದು. ಮತ್ತು ಅವಳು ನಿಮ್ಮ ಕ್ಲಾಸ್ ಅವಳೇನೆ. ಮತ್ತೆ ಅವಳು ನಿಮ್ಮ ಕ್ಲಾಸ್ ಅವಳಲ್ವ ಅವಳು? ಅಲ್ಲೆಲ್ಲ ಮಕ್ಕಳು ಬಂದು ನಿಂತಿದ್ದಾರೆ ಆಲ್ರೆಡಿ. ಎಲ್ಲ ಸುಮಾರು ಜನ ಬೇಗ ಬಂದಿದ್ದಾರೆ. ಎಲ್ಲ ಹೊರ್ಗಡೆನೆ ಆಟ ಆಡ್ತಿರ್ತಾರೆ 10:45ವರೆಗೂ. ಇಲ್ಲಿ ಪೊಲೀಸ್ ಕೂತಿದ್ದಾರೆ, ಒಬ್ರು ಪೊಲೀಸ್ ಎಲ್ಲ ಕೂತಿದ್ದಾರೆ ಒಳಗಡೆ. ಓ, ಇವ್ನ ಕ್ಲಾಸ್ ಡೂಯಿಂಗ್ ಜೋಕರೆ. ಕಾರ್ ಬರ್ತಿದ್ರು, ನೋಡ್ಕೊಂಡು ಕ್ರಾಸ್ ಮಾಡಿ. ಎಲ್ಲಿಗೆ? ಇಲ್ಲೇ ಹೋಗ್ಬೇಕಷ್ಟೇ ಒಳಗಡೆ. ಆ ಬೆಲ್ಟ್ ಕೇಳ್ಬೇಕು. ಮಶ್ರಿ ಮೇಕಪ್ ಮಾಡ್ಕೊಂಡ್ ಬಂದಿದ್ದಾರೆ ಸುಮಾರು ಜನ. ಮೇಕಪ್ಪು ಬಂದಿರೋರನ್ನ ಒಳಗಡೆ ಕರ್ಕೊಂಬಿಟ್ಟಿದ್ದಾರೆ ಸುಮಾರು ಜನನ. ಸೊ ನಮ್ಮ ಪಾಪನ ಈಗ ಒಳಗಡೆ ಕಳಿಸ್ತಾ ಇದ್ದೀವಿ. ಬೇರೆ ಪಕ್ಕದ ಕ್ಲಾಸನ್ನು ಟೀಚರ್ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ಸನ್ಮಾನ ಒಳಗಡೆಗೆ. ನಮ್ಮ ಪಾಪನ ಒಳಗಡೆ ಬಿಟ್ಬಿಟ್ಟು ಇವಾಗ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. 1 ಗಂಟೆವರೆಗೂ ಪೇರೆಂಟ್ಸ್ನ ಒಳಗಡೆ ಬಿಡಲ್ಲ. ಸೊ ಎಲ್ಲ ಪೇರೆಂಟ್ಸ್ ಇಲ್ಲೇ ಓಡಾಡ್ತಿರ್ತಾರೆ. ಇಲ್ಲೊಂದು ಮಾಲ್ ಇದೆ, ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾರೆ ಅಷ್ಟೇ. ಇಲ್ಲೂ ಆ್ಯಕ್ಚುಲಿ ಏನಂತ ಅಂದರೆ ಪ್ರತಿಯೊಂದು ನರ್ಸರಿ ಆಗಿ ಬೇಬಿ ಸಿಟ್ಟಿಂಗ್ ಆಗಿರ್ಬೋದು, pre-KG, LKG, UKG ಟೋಟಲ್ 6 ಸೆಕ್ಷನ್ಸ್ ಇದೆ. 6 ಸೆಕ್ಷನ್ಸ್ ಇದ್ದಾವೆ. ಇವೆಲ್ಲ ಒಟ್ಟಿಗೆ ಮಾಡಿಬಿಟ್ರೆ ಪ್ರೋಗ್ರಾಮ್ನ ಒಂದು 7 hours 8 hours ಥರ ಆಗೋಗುತ್ತೆ ಅದು. ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ದಾರೆ ಅಂದರೆ ಡಿವೈಡ್ ಮಾಡ್ಕೊಂಡಿದ್ದಾರೆ. ಈಗ LKG ಬೇಬಿ ಸಿಟ್ಟಿಂಗು, pre-KG, LKG, UKGನಲ್ಲಿ 6 ಸೆಕ್ಷನ್ ಅಂತ ಹೇಳಿದ್ದೆ ಅಲ್ವಾ, ಅದನ್ನು 3 ಸೆಕ್ಷನ್ಸ್ ಪ್ರತಿ ಒಂದೊಂದು ಲೆವೆಲಲ್ಲೂ 3 ಸೆಕ್ಷನನ್ನು ಒಂದು ಸಲ ಬೆಳಗ್ಗೆ ಇಟ್ಕೊಂಡಿದ್ದಾರೆ, ಮಧ್ಯಾಹ್ನ ಇಟ್ಕೊಂಡಿದ್ದಾರೆ. ಮತ್ತು ಇನ್ನು ಉಳಿದಿರೋ ಸೆಕ್ಷನ್ಸ್ ಯಾರ್ಯಾರು ಉಳ್ಕೊಂಡಿದ್ದಾರೋ ಸೇಮ್ ಪರ್ಫಾರ್ಮೆನ್ಸು, ಸೇಮ್ ಡ್ಯಾನ್ಸು, ಸೇಮ್ ಸಾಂಗ್ಸ್ಗೆ ಸೇಮ್ ಪರ್ಫಾರ್ಮೆನ್ಸ್ನ ಸಂಜೆ ಇಟ್ಕೊಂಡಿದ್ದಾರೆ. ಸೊ ಅಂದರೆ ಲಾಂಗ್ ಟೈಮ್ ಪ್ರೋಗ್ರಾಮ್ನ ಎಳೆಯೋದು ಬೇಡ. ಮತ್ತು ಪೇರೆಂಟ್ಸ್ಗೆ ಲಾಂಗ್ ಟೈಮ್ ಆಗಿಬಿಟ್ರೆ 7 hours ಅಂತ ಅಂದರೆ ಒಂದೊಂದು 2 ಮೂವಿ ನೋಡೋ ಥರ ಆಗೋಗುತ್ತೆ, ನಿದ್ದೆ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇದರ ಡಿವೈಡ್ ಮಾಡ್ಕೊಂಡಿದ್ದಾರೆ. ಸೊ ಈಗ ನಮ್ಮ ಪಾಪುದು ಒಂದು ಕಾಲಕ್ಕೆ ಸ್ಟಾರ್ಟ್ ಆಗುತ್ತೆ ಪರ್ಫಾರ್ಮೆನ್ಸ್. ಅವ್ರದ್ದು ಮುಗಿತಿದ್ದಂಗೆ 4:15ಗೆ ಇನ್ನೊಬ್ರು ಸ್ಟಾರ್ಟ್ ಆಗುತ್ತೆ ಸಂಜೆಗೆ. ಈ ಕಡೆ ಜಾಸ್ತಿ ಕಂಪ್ನಿಗಳಿರೋದ್ರಿಂದ ಆನ್ಲೈನ್ ಫುಡ್ ಡೆಲಿವರಿ ಅವರು ಜಾಸ್ತಿ ಇದ್ದಾರೆ. ಇಲ್ಲೇ ವೆಯ್ಟ್ ಮಾಡ್ತಾ ಇರ್ತಾರೆ ಗಾಡಿ ನಿಲ್ಲಿಸ್ಕೊಂಡು. ಯಾಕೆಂದರೆ ಈ ಸೈಡಲ್ಲಿ ಸ್ವಲ್ಪ ಕೆಲವೊಂದು ರೆಸ್ಟೋರೆಂಟ್ಗಳಿದೆ, ಚಿಕ್ಕ ಹೋಟ್ಲುಗಳಿದೆ. ಜಾಸ್ತಿ ಆನ್ಲೈನ್ಗೆ ಫುಡ್ನ ಪ್ರಿಪೇರ್ ಮಾಡೋ ಅಂಥ ಹೋಟ್ಲುಗಳು. ಅದಕ್ಕೆ ಬುಕ್ ಆದ ತಕ್ಷಣ ಹಿಂಗೆ ಹೋಗಿ ಪಿಕ್ ಮಾಡ್ಕೊಂಡು ನೋಡಿ, ಇದು ಫುಲ್ಲು ರೆಸ್ಟೋರೆಂಟ್, ಅದು ಫುಲ್ಲು. ಸೊ ಅಲ್ಲಿಂದ ಹೋಗಿ ಪಿಕ್ ಮಾಡಿಕೊಂಡು, ಈ ಕಡೆನೂ ರೆಸ್ಟೋರೆಂಟ್ ಇದೆ, ಈ ಕಡೆನೂ ರೆಸ್ಟೋರೆಂಟ್ ಇದೆ. ಪಿಕ್ ಮಾಡಿಕೊಂಡು ಅಲ್ಲಿ ಕಂಪ್ನಿಗಳಿದ್ದಾವೆ. ಸೊ ಅಲ್ಲೋಗಿ ಊಟ ಟೈಮ್ಗೆ ಊಟ ಕೊಟ್ಬಿಟ್ಟು ಬರ್ತಾರೆ. ತೊಗೊಂಡು ಹೋಗ್ತಿದ್ದಾರೆ ಆಲ್ರೆಡಿ ನೋಡಿ. ಇವರು ಅಷ್ಟೇ ಆನ್ಲೈನ್ ಫುಡ್ ಡೆಲಿವರಿ ಅವರೇನೆ. ಹಿಂಗೆ ಹೋಗಿ ಫುಡ್ ಡೆಲಿವರಿ ಮಾಡಿಬಿಟ್ಟು ಬಂದುಬಿಡ್ತಾರೆ ಇವರು. ಗಾಡಿನೇ ಬೇಕು ಅಂತಿಲ್ಲ, ನಿಯರ್ ಬೈನಲ್ಲಿ ಹೀಗೆ ಹೋಗ್ತಾರೆ. ನೋಡಿ ಎಷ್ಟು ಜನ ಹೋಗ್ತಿದ್ದಾರೆ ಅಂತ.
ಅಲ್ಲೊಬ್ರು ಇಲ್ಲೊಬ್ರು ಈ ಕಡೆ ಒಬ್ರು ಹೋದ್ರು. ಈ ಪ್ಲೇಸ್ ಬಂದು ಸಿಟಿ ಸೆಂಟರಿಂದ ದೂರ, ಸೊ ಇಲ್ಲೆಲ್ಲ ಡ್ರೈವರ್ಲೆಸ್ ಬಸ್ಗಳು ಆಲ್ರೆಡಿ ಓಡಾಡ್ತಾ ಇದೆ. ನಾನು ಒಂದಿನ ಡ್ರೈವರ್ಲೆಸ್ ಬಸ್ಸಲ್ಲಿ ಹೋಗಬೇಕು ಅಂತ ಆಸೆ ಇದೆ. ಸೊ ನೆಕ್ಸ್ಟ್ ಟ್ರೈ ಮಾಡ್ತೀನಿ ಒಂದ್ಸಲ. ಸಖತ್ ಸೆಕೆ ಇದೆ ಇವತ್ತು, ಬಿಸಿಲು ಕಾವು ಹೊಡಿತಾ ಇದೆ. ಇಲ್ಲೇ ಹತ್ರದಲ್ಲಿ ಒಂದು ಚೈನೀಸ್ ರೆಸ್ಟೋರೆಂಟ್ ಇದೆ. ಸೊ ಈಗ ಊಟ ಟೈಮ್ ಆಗಿರೋದ್ರಿಂದ ನಾವು ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಮತ್ತೆ ವಾಪಸ್ಸು ಬಿಡೋದು 4 ಗಂಟೆ 4 ಕಾಲ ಆಗುತ್ತೆ. ಅದಕ್ಕೋಸ್ಕರ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಊಟ ಮುಗಿಸ್ಕೊಂಡು ಒಂದು ಸ್ವಲ್ಪ ಕೆಲಸ ಇದೆ, ತೋರಿಸ್ತೀನಿ ನಿಮ್ಗೆ ಏನು ಕೆಲಸ ಅಂತ. ಅದನ್ನು ಮಾಡಿಕೊಂಡು ಹೋಗಿ ಪ್ರೋಗ್ರಾಮ್ ಆಗೋ ಜಾಗಕ್ಕೆ ಹೋಗಬೇಕು. ನಮ್ಮ ಪಾಪು ಪರ್ಫಾರ್ಮೆನ್ಸ್ ಇದ್ದಾಗ ಮಾತ್ರ ಅವನ್ನ ಬಿಟ್ಬಿಟ್ಟು ನಾವು ಹೊರಗಡೆ ಬಂದು ತಿಂತೀವಿ. ಇದೆಲ್ಲ ಮಶ್ರೂಮ್, ಇದು ಮಶ್ರೂಮ್ ಫ್ರೈ ಎಲ್ಲ ವೆಜಿಟೇಬಲೇ ಇರೋದಿರಿ. ವೆಜಿಟೇರಿಯನ್ಸ್ಗೆ ಬೆಸ್ಟ್ ರೆಸ್ಟೋರೆಂಟ್ ಇದು. ಎಲ್ಲ ತರಕಾರಿನೇ, ಆಲೂಗೆಡ್ಡೆ, ಬೀನ್ಸು, ಇದು ತೋಫು, ಇದೇನೋ ಸೊಪ್ಪು ಕಾಳು. ಟೀ ತಂದು ಕೊಟ್ರು. ಈಗ ಎ ಸಿ ಆಫ್ ಮಾಡೋಕ್ಕೆ ಎ ಸಿ ಓಕೆ. ನೂಡಲ್ಸು, ಫ್ರೈಡ್ ರೈಸ್ ಎಲ್ಲ ಇದೆ. ನಾನು ಒಂದು ಫ್ರೈಡ್ ರೈಸ್ ತೊಗೋತೀನಿ. ನನಗೆ ಇಲ್ಲಿ ಈ ರೆಡ್ ಫ್ರೈಡ್ ರೈಸು ಹುಳಿ ಆಗಿರುತ್ತೆ, ನನಗಿದಿಷ್ಟ, ತೊಗೋತೀನಿ ಇದನ್ನದು. ನನ್ನ ಹಸ್ಬೆಂಡ್ ಏನು ತೊಗೋತಾರೆ ಅಂತ ನಾನು ಈಗಲೇ ಹೇಳ್ಬಿಡ್ತೀನಿ. ಬೇಕಿದ್ರೆ ಅವ್ರು ಆರ್ಡ್ರ್ ಮಾಡೋಕ್ಕಿಂತ ಮುಂಚೆ ನನಗೆ ಗೊತ್ತು ಅವ್ರು ಏನು ತೊಗೋತಾರೆ ಅಂತ. ಎಲ್ಲಿ ಬೌಲ್ ನೂಡಲ್ಸು, ಈ ಥರ ಯಾವ್ದಾರು ಒಂದು ನೂಡಲ್ಸ್ ತೊಗೋತಾರೆ ನನ್ನ ಹಸ್ಬೆಂಡು. ನಗ್ಗೆಟ್ಸ್ ಬೇಕು, ರೆಡ್ ಫ್ರೈಡ್ ರೈಸ್ ಬೇಕು, ಇದನ್ನು ಮಶ್ರೂಮ್ ಬೇಕು ನನಗೆ. 3 ಬಿಸಿ ಬಿಸಿ ಟೀ ಕೊಟ್ಟಿದ್ದಾರೆ. ಈ ಸೆಕೆ ಬೇರೆ ಆಗ್ತಿದೆ, ನಾನು ಬೇರೆ ಫುಲ್ ಗೌನ್ ಹಾಕೊಂಡ್ಬಿಟ್ಟಿದ್ದೀನಿ. ಇನ್ನೂ ಸೆಕೆ. ಈ ಬಿಸಿ ಬಿಸಿ ಟೀ ಯಾರು ಕುಡಿತಾರೆ? ಒಂದು ಜಗ್ ಟೀ ತಂದಿಟ್ಟಿದ್ದಾರೆ ನೋಡಿ. ಸೆಕೆನಲ್ಲಿ ತಣ್ಣಗಿರೋದು ಕುಡಿಬೇಕು ಅನಿಸುತ್ತೆ, ಬಟ್ ಇಲ್ಲಿ ಇವರು ಜಾಸ್ತಿ ಬಿಸಿಯಾಗೆ ಕುಡಿಯೋಕ್ಕೆ ಇಷ್ಟಪಡ್ತಾರೆ. ಸೊ ಅದಕ್ಕೋಸ್ಕರ ಬಿಸಿ ತಂದುಕೊಡಿ. ಬೇಕು ಅಂತ ಕೇಳಿದ್ರೆ ತಣ್ಣೀರು ಕೂಡ ತಂದುಕೊಡ್ತಾರೆ. ಟೀ ಸೊಪ್ಪಿನ ಎಲೆಗಳೇನಿರುತ್ತೋ, ಪ್ಯೂರ್ ಎಲೆಗಳು, ಅದನ್ನು ಮಲಸಿ ಕೊಟ್ಟಿರ್ತಾರೆ. ಹಾಲು ಇಲ್ಲ, ಸಕ್ಕರೆನೂ ಇಲ್ಲ, ಏನೂ ಇಲ್ಲ, ಜಸ್ಟ್ ಎಲೆಗಳನ್ನ ಮಲಸಿ ಕೊಟ್ಟಿರೋದು ಪ್ಯೂರ್ ಟೀ. ಬರೀ ಈ ಕಡೆ ಅಷ್ಟೇ ಅಲ್ಲ, ಆ ಕಡೆನೂ ಚೆನ್ನಾಗಿ ಕೂತಿದ್ದಾರೆ. ಇನ್ನೂ ಎಕ್ಸಾಕ್ಟಾಗಿ ಲಂಚ್ ಟೈಮ್ ಸ್ಟಾರ್ಟ್ ಆಗಿಲ್ಲ. ಇವಾಗ ಟೈಮ್ ನೋಡ್ಬೋದು 11:15 ಬೆಳಗ್ಗೆ. ಇನ್ನು ಆಲ್ರೆಡಿ ಊಟ ಮಾಡ್ತಾ ಇದ್ದಾರೆ 11:15ಗೆ. ಇದು ಸ್ಟಿಕ್ಕಿ ರೈಸು, ಬಟ್ ಈ ಫ್ರೈಡ್ ರೈಸ್ ತಿನ್ನುವಾಗ ಸ್ಟಿಕ್ಕಿ ರೈಸ್ ಅಂತ ಫೀಲ್ ಆಗಲ್ಲ. ತರಕಾರಿ ಹಾಕಿರ್ತಾರೆ ಮತ್ತು ಉಪ್ಪಿನಕಾಯಿ ಥರ ಇರುತ್ತೆ, ಹುಳಿಯಾಗಿ ಚೆನ್ನಾಗಿರುತ್ತೆ ಇದು. ತೋಫುದು ನಗ್ಗೆಟ್ಸ್ ಆರ್ಡರ್ ಮಾಡಿದ್ವಿ. ಸೊ ನಗ್ಗೆಟ್ಸ್ ಬಂತು, ಆಮೇಲೆ ಮಶ್ರೂಮ್ ಫ್ರೈ ಬಂತು, ಪೆಪ್ಪರ್ ಫ್ರೈ ಥರ ಇರುತ್ತೆ. ಇವಾಗ ಒಂದು ಬೌಲ್ ನೂಡಲ್ಸ್ ಬಂತು. ಯೂಶಲ್ ಆಗಿ ಚೈನಾದಲ್ಲಿ ಜಾಸ್ತಿ ಥರ ಸೂಪ್ ನೂಡಲ್ಸೇ ತಿನ್ನೋದು. ಚೈನೀಸು ಟ್ರೆಡಿಷ್ನಲ್ ನೂಡಲ್ಸ್ ಸ್ಟೈಲ್ ಇದು. ನಮ್ಮ ಪಾಪುಗೆ ಕಂಗ್ರ್ಯಾಚುಲೇಟ್ ಮಾಡೋದಕ್ಕೆ ಮತ್ತು ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂತ ವಿಶ್ ಮಾಡೋದಕ್ಕೆ ನಾವು ಲಾಸ್ಟ್ ಟೈಮ್ ಥರನೇ ಈಗಲೂ ಬೊಕ್ಕೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಆವಾಗಲೇ ಕೇಳ್ಕೊಂಡು ಹೋಗಿದ್ವಿ ಫ್ಲವರ್ ಅಂಗಡಿ ಓಪನ್ ಇರುತ್ತೆ ಈ ಟೈಮ್ಗೆ ಅಂತ. ಓಪನ್ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಈಗ ಒಂದು ಬೊಕ್ಕೆ ಮಾಡಿಸ್ಕೊಳ್ಳೋಣ. ಇಷ್ಟೇನಾ? ಹೂಗಳು ಇಷ್ಟೇನಾ ಹಾಕೋದು ಅಂತ ನಾನು ಕೇಳಿದೆ. ಅದಕ್ಕೆ ಅವರು ಇನ್ನೂ ಬೇರೆ ಬೇರೆ ಥರ ಎಲೆಗಳೆಲ್ಲ ಹಾಕ್ತೀವಿ ಅಂತ ಹೇಳಿದ್ರು. ಅಂದರೆ ಫ್ಯಾನ್ಸಿ ಎಲೆಗಳೆಲ್ಲ ಬರುತ್ತಲ್ಲ ಬೊಕ್ಕೆಗೆ, ಸೊ ಆ ಥರದ್ದೆಲ್ಲ ಹಾಕಿ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರಿಗೆ ನಾವು ಮುಂಚೆನೇ ಕೇಳಿರ್ತೀವಿ ಎಷ್ಟಾಗುತ್ತೆ ಏನು ಅಂತ ಬೊಕ್ಕೆಗೆ. ಅವರು ನಮ್ಗೆ ಒಂದಿಷ್ಟು ರೇಟ್ ಹೇಳಿರ್ತಾರೆ, ಇಷ್ಟು ಓಕೆನಾ ಅಂತ. ಯಾಕೆಂದರೆ ಈ ಹೂವಿನ ಅಂಗಡಿಯವ್ರಿಗೆ ಏನಾಗುತ್ತೆ ಅಂದರೆ ಹೂವು ಒಣಗೋಗಿದ್ರೆ ಲಾಸ್ ಆದಂಗೆ ಆಗುತ್ತೆ. ಸೊ ಅದಕ್ಕೆ ಅವರು ಒಂದೇ ಸಲ ದುಡ್ಡನ್ನ ಚಾರ್ಜ್ ಮಾಡಿರ್ತಾರೆ. ಒಂದು ಬೊಕ್ಕೆಗೆ ಇಲ್ಲಿ ಮಿನಿಮಮ್ ಅಂತ ಅಂದ್ರೂ ಒಂದು 600-700 ರೂಪಾಯಿ ಮೇಲೆ ಆಗುತ್ತೆ ಒಂದು ಹೂವಿನ ಬೊಕ್ಕೆಗೆ. ನಮ್ಮ ಪಾಪುಗೆ ಲಾಸ್ಟ್ ಸೆಮಿಸ್ಟರ್ ಮತ್ತು ಈ ಸೆಮಿಸ್ಟರ್ ಅಷ್ಟೇ ಹೂವಿನ ಬೊಕ್ಕೆ ಕೊಟ್ಟಿರೋದು. LKGಗೆ ನಾವು ನಮಗೆ ವಸ್ತು ಅಂತ ಅನ್ನಿಸ್ತಿತ್ತು. ನನ್ನ ಹಸ್ಬೆಂಡಿಗೆ ಗೊತ್ತಿತ್ತು ಈ ಥರ ಎಲ್ಲ ಗ್ರೀಟ್ ಮಾಡ್ತಾರೆ ಮಕ್ಕಳನ್ನ ಅಂತ. ಬಟ್ ನಾವು LKGಗೆ ಅವನಿಗೆ ಹೂವಿನ ಬೊಕ್ಕೆ ಎಲ್ಲ ಕೊಟ್ಟಿರಲಿಲ್ಲ. ಯಾಕೆಂದರೆ ನನಗೆ ಒಂಥರ ಡಿಫ್ರೆಂಟ್ ಅಂತ ಅನ್ನಿಸ್ತಾ ಇತ್ತು. ಶುರು ಮಾಡಿದ್ದೀವಿ, ಮತ್ತೆ ಮುಂದಕ್ಕೂ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. 12:50 ಆಯಿತು, ಇನ್ನು 10 ನಿಮಿಷ ಇದೆ. ಟಿಕೆಟ್ ಕೊಟ್ಟಿದ್ದಾರೆ. ಒಂದು ಮಗುಗೆ 2 ಟಿಕೆಟ್ ಕೊಡ್ತಾರೆ. ಅಪ್ಪ ಅಮ್ಮ ಆದರೂ ಬರ್ಬೋದು, ಅಜ್ಜಿ ತಾತ ಆದರೂ ಬರ್ಬೋದು, ಯಾರಾದರೂ ಬರ್ಬೋದು 2 ಟಿಕೆಟಲ್ಲಿ. ಇಲ್ಲ, ಟಿಕೆಟ್ಗೆ ಸ್ವೈಪ್ ಮಾಡಬೇಕು. ಸೀಟ್ ನಂಬರ್ ನೋಡ್ಕೊಳ್ಳಿ. ಇದು ಮುಂಚೆ ಆದರೂ ಫಿಲಮ್ ಥಿಯೇಟ್ರ್ ಆಗಿತ್ತಾ ಅಂತ ನನಗೆ ಒಂದೊಂದ್ಸಲ ಅನಿಸುತ್ತೆ. ಯಾಕೆಂದರೆ ಸೀಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಸೇಮ್ ಒಳ್ಳೆ ನಮ್ಮ ಕಡೆ ಮೈಸೂರಲ್ಲೆಲ್ಲ ಟ್ಯಾಕೀಸ್ ಇರುತ್ತಲ್ಲ ಆ ಥರನೇ ಇದೆ. ನಮ್ದು ಎಷ್ಟು ನಂಬರ್? 13 ಇದಾ?
ಬೇಬಿ ಸಿಟ್ಟಿಂಗ್ ಮಕ್ಕಳು ಇವಾಗ ಡ್ಯಾನ್ಸ್ನ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಈ ಸಲ ಮಕ್ಕಳಿಗೆ ಅಡಿಷ್ನಲ್ ರಿಕ್ವೈರ್ಮೆಂಟ್ಸ್ನೆಲ್ಲ ಯೂಸ್ ಮಾಡಿಕೊಂಡು ಪರ್ಫಾರ್ಮೆನ್ಸ್ನ ಕೊಡಿಸಿದ್ರು. ಇನ್ನು ಇಲ್ಲಿ ಡ್ಯಾನ್ಸ್ ಮಾಡ್ತಿರೋರೆಲ್ಲರೂ ಪುಟ್ಟು ಬೇಬಿ ಸಿಟ್ಟಿಂಗ್ ಮಕ್ಕಳುಗಳು, ಅದಕ್ಕೆ ಟೀಚರ್ಸ್ ಕೂಡ ಅವ್ರ ಜೊತೆ ಡ್ಯಾನ್ಸ್ ಮಾಡ್ತಿದ್ದಾರೆ. ಈಗ ನಮ್ಮ ಪಾಪು ಕ್ಲಾಸ್ ಅವ್ರದ್ದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಗ್ತಿದೆ. ಸ್ಕಿಟ್ ಮತ್ತು ಡ್ಯಾನ್ಸ್ ಎರಡು ಮಿಕ್ಸ್ ಇದೆ ಅವ್ರದ್ದು. That's right. Welcome, Senior 3, Pinocchio. Let's fight for it. ಒಂದು ಕ್ಲಾಸ್ ಅಂದಮೇಲೆ 30 ಜನ ಇರ್ತಾರೆ. ಸೊ 30 ಜನನೂ ಒಂದೇ ಸಾಂಗು ಒಂದೇ ಸ್ಕಿಟ್ಟಲ್ಲಿ ಹಾಕೋಬೇಕು ಅಂತ ಬೇರೆ ಬೇರೆ ಥರ ಡ್ರೆಸ್ಗಳನ್ನ ಆರ್ಡರ್ ಮಾಡಿಸಿ ಸಪ್ರೇಟ್ ಪರ್ಫಾರ್ಮೆನ್ಸ್ನ ಈ ಥರ ಕೊಡಿಸ್ತಾರೆ. ಯಾವುದಾದ್ರೂ ಒಂದು ಗೊಂಬೆ ಮೂವಿ ಇಲ್ಲಾಂದರೆ ಗೊಂಬೆ ಸೀರೀಸ್ ಕಾರ್ಟೂನ್ ಚಾನಲ್ದು ಯಾವ್ದಾದ್ರು ಒಂದು ಸ್ಟೋರಿ ಇಟ್ಕೊಂಡು ಈ ಥರ ಡಿಫ್ರೆಂಟ್ ರೋಲ್ಸ್ನ ಚೂಸ್ ಮಾಡಿಕೊಂಡು ಒಂದೇ ಕ್ಲಾಸ್ ಮಕ್ಕಳಿಗೆ ಒಂದು ಸ್ಟೋರಿ ಥೀಮ್ ಇಟ್ಕೊಂಡು ಮಾಡಿಸ್ತಾರೆ. ನಮ್ಮ ಪಾಪು ಕ್ಲಾಸ್ಗೆ ಕೊಟ್ಟಿರೋದು ಪಿನಾಕಿಯೋ ಅನ್ನೋ ಒಂದು ಥೀಮು. ಸೊ ಅದನ್ನೇ ಫುಲ್ ಕ್ಲಾಸ್ ಬೇರೆ ಬೇರೆ ಡಿಫ್ರೆಂಟ್ ವೇನಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಜೋಕರ್ ಥೀಮಲ್ಲಿ, ಇದು ಅಕ್ವೇರಿಯಂ ಥೀಮು. ಸೊ ಪಿನಾಕಿ ಜೊತೆ ಡ್ಯಾನ್ಸ್ ಮಾಡೋ ಥರ. Pinocchio, my boy, I'm so happy to see you. Me too, Father. I finally realized that you are the one who really love and care for me. Can you forgive me? My boy, only family can give you unselfish love. Thank you for coming to save me. Am I a real boy? Really? Wow, we have a real boy. Pinocchio. And thank you. This calls for a celebration. ಇನ್ನು ಎಲ್ಲ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದರು. ಝುಟೋಪಿಯಾ ಕಾನ್ಸೆಪ್ಟು, ಪಿನೋಕಿಯೋ ಕಾನ್ಸೆಪ್ಟು, ಮತ್ತು ಹಲ್ಲಿನ ಕಾನ್ಸೆಪ್ಟು, ಮತ್ತು ಜಂಕ್ ಫುಡ್ ಕಾನ್ಸೆಪ್ಟ್ ಇದೆಲ್ಲ ಇಟ್ಕೊಂಡು. ಸೊ ನಾವು ನಮ್ಮ ಪಾಪುಗೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮುಗಿದ್ಮೇಲೆ ಸ್ಟೇಜ್ ಮೇಲೆ ಅವ್ರ ಪಪ್ಪ ಹೋಗಿ ಬೊಕ್ಕೆ ಕೊಟ್ಬಿಟ್ಟು ಕರ್ಕೊಂಬಂದರು. ನೋಡಿ, ಎಲ್ಲ ಮಕ್ಕಳು ಕೂಡ ಬೊಕ್ಕೆ ಇಟ್ಕೊಂಬರ್ತಾ ಇದ್ದಾರೆ ಕೈಯಲ್ಲಿ. ಯಾರೋ ಒಬ್ಬರು ಪೇರೆಂಟ್ ಮಾತ್ರ ಸಪ್ರೇಟಾಗಿ 2 ಗುಲಾಬಿನ ಎಲ್ಲ ಮಕ್ಳಿಗೂ ಕೊಟ್ಟಿದ್ರು ನಮ್ಮ ಪಾಪು ಕ್ಲಾಸಲ್ಲಿ. ನಾವು ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ನಾವು ಕ್ಲಾಸ್ಮೇಟ್ ಜೊತೆ ಫೋಟೋ ತೊಗೊಂಡ್ವಿ. ಸೊ ಅವ್ರಿಗೂ ಕೂಡ ಸನ್ಮೆ ಜೊತೆ ಫೋಟೋ ತೆಗೆಸ್ಕೋಬೇಕು ಅಂತ ಆಸೆ ಇರುತ್ತೆ. ಲಾಸ್ಟ್ ಫೋಟೋಸ್ ಇದೆಲ್ಲ ಕಿಂಡರ್ ಗಾರ್ಡನ್ ಫ್ರೆಂಡ್ಸ್ ಜೊತೆಗೆ. ನಮ್ಮ ಪಾಪು ಪ್ರತಿ ಸಲ ಡ್ಯಾನ್ಸ್ ಮುಗಿಯೋಷ್ಟರಲ್ಲಿ ಫುಲ್ ಟಯರ್ಡ್ ಆಗಿಬಿಟ್ಟಿರ್ತಾನೆ. ಚಿನಿ, ಯಾರು ಗಿಫ್ಟ್ ಗೊತ್ತಾ ಇದು? ಪಪ್ಪ ಮಮ್ಮ ಕೊಟ್ಟರೆ ಗಿಫ್ಟ್ ಇದು. ಹೌದು, ಎಲ್ಲ ಪೇರೆಂಟ್ಸು ಪಾಪುಗಳಿಗೆ ಗಿಫ್ಟ್ ಮಾಡಿರೋದು. ತಗೋ, ನೋಡಿಲಿ ನಿನ್ನ ಹೆಸರಿದೆ ಕೀಚೇನಲ್ಲಿ, ಸನ್ಮಾಯ್.
ಹಾಂ ಸೀಟೆಲ್ಲ ಕರೆ ಮಾಡ್ಬೇಡ ಪಾಪ, ಹುಷಾರಾಗತ್ತೆ. ಮೆತ್ತಗತ್ತೆ. ಇದು ಪೇರೆಂಟ್ಸು ಮಕ್ಕಳಿಗೆ ಅಂತ ಕೊಟ್ಟಿರೋವಂಥ ಬ್ಯಾಗು. ಈ ಕೀಚೈನಲ್ಲೂ ಕೂಡ ಎಲ್ಲ ಮಕ್ಕಳದ್ದು ಹೆಸರಿದೆ. ಸೊ ಎಲ್ಲ ಪೇರೆಂಟ್ಸು ಸೇರಿ ನಾವು ಮತ್ತು ಇವ್ರ ಕ್ಲಾಸ್, ನಮ್ಮ ಪಾಪು ಕ್ಲಾಸಲ್ಲಿ ಇರೋವಂಥ ಎಲ್ಲ ಪೇರೆಂಟ್ಸು ಸೇರಿ ಇದನ್ನು ತಗೊಂಡಿದ್ದು. ಅದರ ಗ್ರ್ಯಾಜುಯೇಷನ್ ಇದನ್ನು ಕೊಡೋಣ ಮಕ್ಕಳಿಗೆ ಅಂತ. ಸೊ ಇದೊಂದು ಕೀಚೈನು, ಇದರಲ್ಲೂ ಪಾಪು ಹೆಸರಿದೆ. ಮತ್ತು ಇದು ಕಂಪಾಸ್ ಅದೊಂದು. ಮತ್ತು ಇಲ್ಲಿ ಪೆನ್ಸಿಲ್ ಇದೆ. ಪೆನ್ಸಿಲು ಮತ್ತು ಇರೇಸರ್ ಮೇಲೂ ಕೂಡ ಹೆಸರುಗಳು ಬರ್ಸಿದ್ವಿ, ಮಕ್ಕಳ ಹೆಸರು. ಇದು ಜ್ಯೂಸ್, ಆಮೇಲೆ ಇದು ಚಾಕ್ಲೇಟ್, ಆಮೇಲೆ ಇದೇನು ಏನಿದು ಪೆನ್ಸಿಲ್ ಕ್ಯಾಪ್. ಇಲ್ಲಿದೆ ನೋಡಿ, ಇಲ್ಲಿ ಪೆನ್ಸಿಲ್ ಕ್ಯಾಪ್. ಆಮೇಲೆ ಇನ್ನೇನು ಮಾಡಿಸಿದ್ದೀವಿ, ಕೀಚೈನ್, ಸನ್ಮೈ ಕ್ಲಾಸ್ ಅದು ಫೋಟೋ, ಗ್ರೂಪ್ ಫೋಟೋ. ನಮ್ಮ ಪಾಪು ಕ್ಲಾಸ್ ಟೀಚರು ಅವತ್ತಿನ ದಿನವೇ ಅವ್ರದ್ದು ಒಂದು ಮೊಮೆಂಟ್ಸ್ಗೆ ಹಾಕ್ಕೊಂಡಿದ್ರು. ಸೊ ಗುಡ್ ಬಾಯ್ ಅಂತ ಅಂದ್ಬಿಟ್ಟು ಎಲ್ಲ ಮಕ್ಳಿಗೂ. ಸೊ ಅವ್ರು ಬಿಗಿನಿಂಗಿಂದನೂ ಇವತ್ತು ಎಂಡ್ವರೆಗೂ ಯಾವ್ಯಾವ ಪರ್ಫಾರ್ಮೆನ್ಸ್ ಮಾಡಿದ್ರು ಅದೆಲ್ಲ ಡ್ಯಾನ್ಸ್ದು ಫೋಟೋಸ್ನ ಹಾಕಿ ವಿಶ್ ಮಾಡಿದ್ರು ಮಕ್ಕಳಿಗೆ. ಇನ್ನು ಸ್ಕೂಲ್ ಮುಗೀತು ಅಂತ ಬೇಜಾರಿರ್ತಾನೆ ನಮ್ಮ ಪಾಪು, ಅದಕ್ಕೋಸ್ಕರ ಅವನ್ನ ಆಚೆ ಕಡೆ ಕರ್ಕೊಂಡು ಹೋಗಿದ್ವಿ, ಅಂದರೆ ಟ್ರೈನ್ ಆಟ ಆಡ್ಸೋಣ ಅಂತ ಅಂದ್ಬಿಟ್ಟು. ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಮೆಚ್ಚುಗೆ ಇರಲಿ, ಮತ್ತು ಇದೇ ಥರ ಚೈನಾ ವಿಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಚೈನಾದ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.